ಪ್ರಾಕ್ಟೀಸ್ ಪೇಪರ್ಗಳನ್ನು ನೋಡದಿದ್ದರೆ ಮೇಲೆ ಐಕಾರ್ಡಲ್ಲಿ ಒಂದು SSLC ಪ್ರಾಕ್ಟೀಸ್ ಪೇಪರ್ ಅಂತ ಪ್ಲೇಲಿಸ್ಟ್ ಸಜೆಸ್ಟ್ ಆಗ್ತಾ ಇದೆ. ಅದನ್ನು ಒತ್ತಿ ತಾವುಗಳು ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಅಷ್ಟೇ ಅಲ್ಲದೆ ನೀವುಗಳು ನನ್ನ ಟೆಲಿಗ್ರಾಮ್ ಗ್ರೂಪಿಗೆ ಬಂದು ಸೇರಿಕೊಳ್ಳಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯವರು ಬಿಡುಗಡೆ ಮಾಡಿರ್ತಕ್ಕಂಥ ಬಹು ಆಯ್ಕೆ ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆ ಪ್ರಥಮ ಭಾಷೆ ಕನ್ನಡದಲ್ಲಿ 40 ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಸೊ ಮೊದಲಿಗೆ ಪ್ರಶ್ನೆ ಸಂಖ್ಯೆ 1 ನೋಡೋಣ. ಇವು ಅವರ್ಗೀಯ ವ್ಯಂಜನಗಳಾಗಿವೆ ಅಂತ ಕೇಳಿದ್ದಾರೆ. ಸೊ ಆಯ್ಕೆ ಎ ಇದೆ ಅ ಆ ಇ ಈ, ಆಯ್ಕೆ ಬಿ ಶ ಶ ಸ ಹ, ಆಯ್ಕೆ ಸಿ ಕ ಖ ಗ ಘ, ಆಯ್ಕೆ ಡಿ ङ ಯ ನ ನ ಮ. ಸರಿಯಾದ ಉತ್ತರ ಇತ್ತು ಬಿ ಶ ಶ ಸ ಹ. ಪ್ರಶ್ನೆ 2, ಮೆಲ್ಲ ಮೆಲ್ಲನೆ ಎಂಬುದೊಂದು ದ್ವಿರುಕ್ತಿ, ನುಡಿಗಟ್ಟು, ಜೋಡು ನುಡಿ, ಅನುಕರಣವ್ಯಯ. ಸರಿ ಉತ್ತರ ದ್ವಿರುಕ್ತಿ. ಪ್ರಶ್ನೆ 3, ಹಳಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯವಿದು. ಇಂದಂ, ಅನ್ನು, ಅತ್ತನಿಂ, ವಳ್. ಸರಿಯಾದ ಉತ್ತರ ಇತ್ತು ಆಯ್ಕೆ ಡಿ ವಳ್. ಪ್ರಶ್ನೆ 4, ಮಾಲೆಗಾರತಿ ಪದ ಈ ವ್ಯಾಕರಣಾಂಶವಾಗಿದೆ. ತದ್ದಿತಾಂತ ಭಾವನಾಮ, ತದ್ದಿತಾಂತ ನಾಮ, ಕೃದಂತ ನಾಮ, ತದ್ದಿತ ಅವ್ಯಯ. ಸರಿ ಉತ್ತರ ಇತ್ತು ತದ್ದಿತಾಂತ ನಾಮ. ಪ್ರಶ್ನೆ 5, ಹಾಲು ಇದು ಈ ಭಾಷೆಯ ಪದವಾಗಿದೆ. ಉರ್ದು, ಪಾರಸಿ, ಹಿಂದೂಸ್ತಾನಿ, ಕನ್ನಡ. ಸರಿಯಾದ ಉತ್ತರ ಇದೆ ಕನ್ನಡ. ನೆಕ್ಸ್ಟ್ ಪ್ರಶ್ನೆ 6, ಘಾನೇಂದ್ರಿಯ ಈ ಸಂಧಿಯಾಗಿದೆ. ಗುಣಸಂಧಿ, ವೃದ್ಧಿ ಸಂಧಿ, ಎನ್ ಸಂಧಿ, ಸವರ್ಣ ದೀರ್ಘ ಸಂಧಿ. ಪ್ರಶ್ನೆ 6, ಘಾನೇಂದ್ರಿಯ ಅಂತಕ್ಕಂಥದ್ದು ಗುಣಸಂಧಿಗೆ ಉದಾಹರಣೆ ಆಗಿದೆ. ಪ್ರಶ್ನೆ 7, ನೇಯ್ದ ವಸ್ತ್ರ ಪದವು ಈ ಸಮಾಸಕ್ಕೆ ಉದಾಹರಣೆ ಆಗಿದೆ. ತತ್ಪುರುಷ ಸಮಾಸ, ದ್ವಿಗು ಸಮಾಸ, ಗಮಕ ಸಮಾಸ, ಕ್ರಿಯಾ ಸಮಾಸ. ನೇಯ್ದ ವಸ್ತು ಅಂತಕ್ಕಂಥ ಶಬ್ದ ಅದು ಗಮಕ ಸಮಾಸಕ್ಕೆ ಉದಾಹರಣೆ ಆಗಿದೆ. ಸೊ ಗಮಕ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ಪ್ರಶ್ನೆ 7, ಕುಂಬಾರನಿಗೆ ವರುಷ ಈ ಗಾದೆಯ ಮುಂದಿನ ಭಾಗ ಇಂತಿದೆ. ದೊನ್ನೆಗೆ ನಿಮಿಷ, ಬಾಯಿ ಮೊಸರು, ಕಂಬಾರನಿಗೆ ಹರುಷ, ದೊನ್ನೆಗೆ ಹರುಷ. 8ರ ಉತ್ತರ ಕುಂಬಾರನಿಗೆ ವರುಷ, ದೊನ್ನೆಗೆ ನಿಮಿಷ. ಈ ಆಯ್ಕೆ ಸರಿ. ಪ್ರಶ್ನೆ 9, 2 ವಾಕ್ಯಗಳು ಅರ್ಥ ಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವದಂತೆ ತೋರಿ ಬಂದರೆ ಅದು ಯಾವ ಅಲಂಕಾರ? ಉಪಮಾಲಂಕಾರ, ರೂಪಕಾಲಂಕಾರ, ಯಮಕಾಲಂಕಾರ, ದೃಷ್ಟಾಂತಾಲಂಕಾರ. ಸರಿಯಾದ ಉತ್ತರ ಇತ್ತು ದೃಷ್ಟಾಂತಾಲಂಕಾರ. ಪ್ರಶ್ನೆ 10, ಇದು ನ, ಜ, ಭ, ಜ, 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 ರ ಎಂಬ ಗಣಗಳಿಂದ ಕೂಡಿದ ವೃತ್ತವಾಗಿದೆ. ಉತ್ಪಲ ಮಾಲಾವೃತ್ತ, ಚಂಪಕ ಮಾಲಾವೃತ್ತ, ಮತ್ತೆ ಭವಿಕ್ರೀಡಿತ, ಸ್ತ್ರಗ್ಧರ. 10ರ ಸರಿ ಉತ್ತರ ಚಂಪಕ ಮಾಲಾವೃತ್ತದ ಗಣಗಳಾಗಿದ್ದಾವೆ ನ, ಜ, ಭ, ಜ, 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 ರ. 11, ತಾಯಿಗೆ ಪತ್ರ ಬರೆಯುವಾಗ ಬಳಸುವ ಗೌರವ ಸಂಬೋಧನೆ. ಪ್ರೀತಿಯ ತಾಯಿಗೆ, ಆತ್ಮೀಯ ಅಮ್ಮಳಿಗೆ, ಪೂಜ್ಯ ತಾಯಿಯವರಿಗೆ, ಮಾನ್ಯ ಮಾತೃಶ್ರೀಗೆ. ಸರಿಯಾದ ಉತ್ತರ ಪೂಜ್ಯ ತಾಯಿಯವರಿಗೆ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 12, ಪ್ರಬಂಧ ರಚನೆಯ ಪ್ರಾರಂಭದ ಹಂತವನ್ನು ಹೀಗೆನ್ನುತ್ತಾರೆ. ಉಪಸಂಹಾರ, ವಿವರಣೆ, ಒಡಲು, ಪೀಠಿಕೆ. 12ರ ಸರಿ ಉತ್ತರ ಪೀಠಿಕೆ. ಪ್ರಶ್ನೆ 13, ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಎಂದು ಹೇಳಿದವನು. ಪೈಲಟ್, ಮುದುಕಿ, ಮುದುಕಿಯ ಮಗ, ರಾಹೀಲ. 13ರ ಸರಿ ಉತ್ತರ ರಾಹೀಲ. ಪ್ರಶ್ನೆ 14, ಮಹಿಳೆಯ ಆರ್ತನಾದ ಕೇಳಿದ ರಾಹೀಲನ ಮನದಲ್ಲಿ ಮೂಡಿದ ಮೊದಲ ಪ್ರಶ್ನೆ ಯಾವುದು? ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ? ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ? ಕದವನ್ನು ತಟ್ಟಿದರೆ ಪರಿಣಾಮ ಏನಾಗಬಹುದು? ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ? 14ರ ಸರಿ ಉತ್ತರ ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ. ಪ್ರಶ್ನೆ 15, ಪೂತಿನ ಅವರ ಈ ಕೃತಿಗೆ ಪಂಪ ಪ್ರಶಸ್ತಿ ದೊರೆತಿದೆ. ರಥಸಪ್ತಮಿ, ಶ್ರೀ ಹರಿಚರಿತೆ, ಶಬರಿ, ಅಹಲ್ಯೆ. ಸರಿಯಾದ ಉತ್ತರ ಇತ್ತು ಆಯ್ಕೆ ಬಿ ಶ್ರೀ ಹರಿಚರಿತೆ. ಪ್ರಶ್ನೆ 16, ಶಬರಿಗೆ ಈ ಸಿದ್ಧರ ವರಫಲಿಸಿತು. ಮತಂಗರ, ವಶಿಷ್ಠರ, ಸ್ಥೂಲಶಿರ, ವಿಶ್ವಾವಸು. ಸರಿಯಾದ ಉತ್ತರ ಇತ್ತು 16ರದು ಆಯ್ಕೆ ಎ ಮತಂಗರ. ಪ್ರಶ್ನೆ 17,
ನಾಲ್ವಡಿ ಕೃಷ್ಣರಾಜ ಒಡೆಯರ ಪಟ್ಟಾಭಿಷಿಕ್ತರಾದ ವರ್ಷ ಯಾವುದು? 1895, 1902, 1907, 1859. ಸರಿಯಾದ ಉತ್ತರ ಇತ್ತು 1895 ಸರಿ ಉತ್ತರ. ಪ್ರಶ್ನೆ 18. ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ನೀಡಿದ ಪದವಿ? ಇಂಜಿನಿಯರ್, ಭಾರತ ರತ್ನ, ಡಾಕ್ಟರೇಟ್, ಸರ್. ಸರಿಯಾದ ಉತ್ತರ ಇತ್ತು ಸರ್ ಅಂತಕ್ಕಂಥ ಪದವಿ ನೀಡಿದೆ. ಪ್ರಶ್ನೆ 19. ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ ಎಂದವರು? ಮಂಚಮ್ಮ, ಸಿದ್ದಲಿಂಗಯ್ಯ, ಬುದ್ಧ, ದೇವನೂರು ಮಹಾದೇವ. ಸರಿಯಾದ ಉತ್ತರ ಇತ್ತು ಮಂಚಮ್ಮ. ಪ್ರಶ್ನೆ 20. ಶಿವಾನುಭವ ಶಬ್ದಕೋಶವನ್ನು ಬರೆದವರು? ವಚನಕಾರರು, ಪಾಗು ಹಳಕಟ್ಟಿ, ದೇವನೂರರು, ಡಾಕ್ಟರ್ ಅಶೋಕ್ ಪೈ. ಸರಿಯಾದ ಉತ್ತರ ಇತ್ತು ಶಿವಾನುಭವ ಶಬ್ದಕೋಶವನ್ನು ಬರೆದವರು ಪಾಗು ಹಳಕಟ್ಟಿ. 21. ಇದು ಶಾನುಭೋಗರ ರಾಜಭಕ್ತಿಯ ಲಾಂಛನವಾಗಿತ್ತು. ಮಂತ್ರಿ ಪದವಿ, ಶಾನುಭೋಗಿಕೆ, ಖಿರ್ದಿ ಪುಸ್ತಕ, ಮಸಿಯ ಕಾಣಿಕೆ. 21 ಖಿರ್ದಿ ಪುಸ್ತಕ ಅಂತಕ್ಕದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 22. ಹುಲಿಗೆ ಪರಮಾನಂದವಾದದ್ದು? ದಿನವೆಲ್ಲ ಮಲಗಿದ್ದರಿಂದ, ಶಾನುಭೋಗರ ದುಂಡು ದುಂಡಾದ ಶರೀರ ನೋಡಿದ್ದರಿಂದ, ಮಧುರವಾದ ಗಂಧ ಅದರ ಘಾನೇಂದ್ರಿಯವನ್ನು ಆಕ್ರಮಿಸಿದ್ದರಿಂದ, ಶಾನುಭೋಗರು ಹುಲಿಗೆ ಅಭಿಮುಖರಾಗಿರದೇ ಇದ್ದುದರಿಂದ. 22ರ ಸರಿ ಉತ್ತರ ಇತ್ತು ಆಯ್ಕೆ ಬಿ, ಶಾನುಭೋಗರ ದುಂಡು ದುಂಡಾದ ಶರೀರ ನೋಡಿದ್ದರಿಂದ. ಪ್ರಶ್ನೆ 23. ವಟವೃಕ್ಷವು ಸಾಕ್ಷಿ ಹೇಳುವುದೆಂದು ಕೇಳಿ ವಿಸ್ಮಯ ಹೊಂದಿವರು? ಧರ್ಮಾಧಿಕರಣರು, ಧರ್ಮಬುದ್ಧಿ, ದುಷ್ಟಬುದ್ಧಿ, ಪ್ರೇಮಮತಿ. ಸರಿಯಾದ ಉತ್ತರ ಇತ್ತು ಆಯ್ಕೆ ಎ, ಧರ್ಮಾಧಿಕರಣರು. 24. ಹುಸಿಯ ಬೇಹಾರಿಯೇ ಇಲ್ಲ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಹುಸಿಯದ ಬೇಹಾರಿಯೇ ಇಲ್ಲ. ದುಷ್ಟಬುದ್ಧಿಯು ಧರ್ಮಬುದ್ಧಿಗೆ ಹೇಳಿದನು, ದುಷ್ಟಬುದ್ಧಿಯು ತನ್ನ ತಂದೆಗೆ ಹೇಳಿದನು, ಧರ್ಮಬುದ್ಧಿಯು ಧರ್ಮಾಧಿಕರಣರಿಗೆ ಹೇಳಿದನು, ದುಷ್ಟಬುದ್ಧಿಯು ಧರ್ಮಾಧಿಕರಣಿಗೆ ಹೇಳಿದನು. 24ರ ಸರಿ ಉತ್ತರ ಇತ್ತು ಆಯ್ಕೆ ಸಿ, ಧರ್ಮಬುದ್ಧಿಯು ಧರ್ಮಾಧಿಕರಣಿಗೆ ಹೇಳಿದನು. 25. ಸಂಕಲ್ಪ ಗೀತೆ ಪದ್ಯದಲ್ಲಿ ಕಾಡು ಮೇಡುಗಳ ಸ್ಥಿತಿ ಹೀಗಿದೆ: ಹಸಿರಾಗಿದೆ, ಬರಡಾಗಿದೆ, ಕಲುಷಿತಗೊಂಡಿದೆ, ಕಂದಿದೆ. ಸರಿ ಉತ್ತರ ಇತ್ತು ಬರಡಾಗಿದೆ ಅಂತಕ್ಕಂಥದ್ದು. ಪ್ರಶ್ನೆ 26ಕ್ಕೆ ಹೋಗೋಣ. ಭಯ ಸಂಶಯದೋಳು ಕಂದಿದ್ದ ಕಣ್ಣುಳು ಈ ಚರಣದ ಮುಂದಿನ ಚರಣ ಅಂತ ಕೇಳಿದ್ದಾರೆ. ಎಚ್ಚರದಲ್ಲಿ ಮುನ್ನಡೆಸೋಣ, ಹೊಸ ಎಚ್ಚರದೊಳು ಬದುಕೋಣ, ನಾಳಿನ ಕನಸು ಬಿತ್ತೋಣ, ಹೊಸ ಭರವಸೆಗಳ ಕಟ್ಟೋಣ. 26ರ ಸರಿ ಉತ್ತರ ಇತ್ತು ಆಯ್ಕೆ ಸಿ, ನಾಳಿನ ಕನಸನ್ನು ಬಿತ್ತೋಣ. ಪ್ರಶ್ನೆ 27. ಕಾಲಪಕ್ಷಿಯು ಇದರ ನೆತ್ತಿಯನ್ನು ಕುಕ್ಕಿ ಹಾರುತ್ತಿದೆ. ಪ್ರಶ್ನೆ ಇತ್ತು ಕಾಲಪಕ್ಷಿ ಇದರ ನೆತ್ತಿಯನ್ನು ಕುಕ್ಕಿ ಹಾರುತ್ತಿದೆ. ಸಾರ್ವಭೌಮರ, ಹಸು ಮಕ್ಕಳ, ಸೂರ್ಯಚಂದ್ರರ, ಸಾಮ್ರಾಜ್ಯಗಳ. 27ರ ಸರಿ ಉತ್ತರ ಇತ್ತು ಸಾರ್ವಭೌಮರ. 28. ಕಾಲಪಕ್ಷಿಯು ಈ ಲೋಕದ ಅಂಗಳಕ್ಕೇರಿ ಹಾರುತ್ತಿದೆ. ಚಂದ್ರಲೋಕದ, ಶುಕ್ರಲೋಕದ, ಮಂಗಳಲೋಕದ, ಭೂಲೋಕದ. 28ರ ಸರಿ ಉತ್ತರ ಇತ್ತು ಆಯ್ಕೆ ಸಿ, ಮಂಗಳಲೋಕದ ಅಂತಕ್ಕಂಥದ್ದು ಸರಿ. 29. ಮೋಸ ಮಾಡಿ ನಮ್ಮ ದೇಶ ಗೆದ್ದಿತಾರೋ ಮುಂದೆ ನಮಗ ಘೋರ ಈ ಮಾತು ಹೇಳಿದವರು? ಬಾಲ, ಹನುಮ, ಜಡಗ, ರಾಮ. 29ರ ಸರಿ ಉತ್ತರ ಆಯ್ಕೆ ಸಿ, ಜಡಗ. 30. ಕುಂತಿ ಪಡೆದ ಮಂತ್ರಗಳಲ್ಲಿ ಕರ್ಣನ ನಂತರ ಜನಿಸಿದವನು? ಕಲಿಭೀಮ, ಯುಧಿಷ್ಠರ ದೇವ, ನಕುಲ, ಸಹದೇವ. ಸರಿ ಉತ್ತರ ಇತ್ತು ಆಯ್ಕೆ ಬಿ, ಯುಧಿಷ್ಠರ ದೇವ. 31. ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲವನಲ್ಲ. ಕರ್ಣನ ಈ ಮಾತಿನಲ್ಲಿ ವ್ಯಕ್ತವಾಗಿರುವ ಮೌಲ್ಯ: ಶ್ರೀಕೃಷ್ಣನ ಮಾತು ಒಪ್ಪದಿರುವುದು, ಕರ್ಣನ ಸ್ನೇಹ ಮತ್ತು ಸ್ವಾಮಿ ನಿಷ್ಠೆ, ಕರ್ಣ ಕೃಷ್ಣನಿಗೆ ಹೆದರಿದ್ದು, ಕರ್ಣನ ಅಸಹಾಯಕತೆ. ಸರಿ ಉತ್ತರ ಇತ್ತು ಕರ್ಣನ ಸ್ನೇಹ ಮತ್ತು ಸ್ವಾಮಿ ನಿಷ್ಠೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ಪ್ರಶ್ನೆ 32. ಈ ಕೆಳಗಿನ ಪದ್ಯದ ಸಾಲುಗಳಲ್ಲಿ ಸರಿಯಾದ ಜೋಡಣೆ ಅಂತ ಕೇಳಿದ್ದಾರೆ. ಸೊ 32ರ ಸರಿ ಉತ್ತರ ಇತ್ತು ಆಯ್ಕೆ ಬಿ, 1, 3, 4, 2 ಸರಿ. ಅಂದರೆ ಹೊಸ ಹೂವಿನ ಕೆಂಪು ಹಸಿರು, ಎಲರಿನ ತಂಪು ಹಸಿರು, ಹಕ್ಕಿಯ ಕೊರಲಿಂಪು ಹಸಿರು, ಹಸಿರು ಹಸಿರುಳೆಯೋ ಉಸಿರು. ಸೊ ಇದು ಸರಿ ಉತ್ತರ ಇತ್ತು. ಪ್ರಶ್ನೆ 33. ದುರ್ಯೋಧನನ ಪ್ರಿಯ ಸಹೋದರನನ್ನು ಕೊಂದವರು? ಪಾರ್ಥ, ಕರ್ಣ, ಭೀಷ್ಮ, ಭೀಮ. 33ರ ಸರಿ ಉತ್ತರ ಇತ್ತು ಭೀಮ ಸರಿ ಉತ್ತರ. ಪ್ರಶ್ನೆ 34. ಇದು ರನ್ನಕವಿ ಬರೆದ ಕಾವ್ಯವಲ್ಲ. ಗದಾಯುದ್ಧ, ಪರಶುರಾಮ ಚರಿತೆ, ಚಕ್ರೇಶ್ವರ ಚರಿತ, ಐರಾವತ. 34ರ ಸರಿ ಉತ್ತರ ಇತ್ತು ಐರಾವತ. ಪ್ರಶ್ನೆ 35.
ಪಾರ್ವರ ಮಕ್ಕಳಂಜಿದೊಡೆ ಜಾನಕಿಯ ಮಗನಿದಕ್ಕೆ ಬೆದರುವನೆ. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ವಾಲ್ಮೀಕಿ ಲವನಿಗೆ ಹೇಳಿದನು, ಲವನು ಮುನಿಸುತರಿಗೆ ಹೇಳಿದನು, ಲವನು ಕುಶನಿಗೆ ಹೇಳಿದನು, ಮುನಿಸುತರೆಯ ಲವನಿಗೆ ಹೇಳಿದನು. ಸೊ 35ರ ಸರಿ ಉತ್ತರ ಇತ್ತು ಆಯ್ಕೆ ಬಿ, ಲವನು ಮುನಿಸುತರಿಗೆ ಹೇಳಿದನು. 36 ಈತನಿಗೆ ಉಪಮಾಲೋಲ ಎಂಬ ಬಿರುದು ಇದೆ. ರನ್ನನಿಗೆ, ಲಕ್ಷ್ಮೀಶನಿಗೆ, ಪಂಪನಿಗೆ, ಕುಮಾರವ್ಯಾಸನಿಗೆ. ಸರಿ ಉತ್ತರ ಇತ್ತು ಲಕ್ಷ್ಮೀಶನಿಗೆ ಉಪಮಾಲೋಲ ಅಂತಕ್ಕಂಥ ಬಿರುದು ಇದೆ. 37 ವಿವೇಕಾನಂದರ ಮೊದಲ ಆದ್ಯತೆ ಇದಾಗಿತ್ತು. ಆತ್ಮದ ಹಸಿವನ್ನು ಹಿಂಗಿಸುವುದು, ವೇದಾಂತದ ಹಸಿವನ್ನು ಹಿಂಗಿಸುವುದು, ದೇಹದ ಹಸಿವನ್ನು ಹಿಂಗಿಸುವುದು, ಧರ್ಮದ ಹಸಿವನ್ನು ಹಿಂಗಿಸುವುದು. ಸರಿಯಾದ ಉತ್ತರ ಇತ್ತು 37 ಸಿ, ದೈಹಿಕ ಹಸಿವನ್ನು ಹಿಂಗಿಸುವುದು. 38 ಯಾರ ಕುಲುಮೆ ಉರಿಯಲಿಲ್ಲ? ಕಮ್ಮಾರನ, ಮಾರನ, ನೇಕಾರನ, ಕಂಬಾರನ. 38 ಆಯ್ಕೆ ಎ, ಕಮ್ಮಾರನ ಕುಲುಮೆ ಉರಿಯಲಿಲ್ಲ. 39 ಬಾಲಕ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗಕ್ಕೆ ಹೋಗಿದ್ದು. ಅಲ್ಲಿನ ಮಣ್ಣನ್ನು ತರಲು, ಮಾವಿನ ಹಣ್ಣನ್ನು ತರಲು, ಹುತಾತ್ಮರಾದವರಿಗೆ ನಮನ ಸಲ್ಲಿಸಲು, ಅಮೃತಸರವನ್ನು ವೀಕ್ಷಿಸಲು. ಸರಿ ಉತ್ತರ ಇತ್ತು ಹುತಾತ್ಮರಾದವರಿಗೆ ನಮನವನ್ನು ಸಲ್ಲಿಸಲು. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದ ಹಾಗೂ ಈ 40 ಬಹು ಆಯ್ಕೆ ಪ್ರಶ್ನೆಗಳ ಕಡೆಯ ಒಂದು ಪ್ರಶ್ನೆ. ಅದಕ್ಕಿಂತ ಮುಂಚೆ ದಯಮಾಡಿ ನಮ್ಮ ಚಾನೆಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಮತ್ತು ಸ್ಮಾರ್ಟ್ ವರ್ಕ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಡೆಯ ಪ್ರಶ್ನೆ ಇತ್ತು, ನೀರಲ್ಲೇ ಹುಟ್ಟಿ ನೀರಲ್ಲಿ ಬೆಳೆದು ನೀರಿನಿಂದ ಮಟಮಾಯವಾಗುವುದು ಅಂತ ಇತ್ತು. ಆಯ್ಕೆಗಳು ಉಪ್ಪು, ಕಮಲ, ತಾವರೆ, ಗರಕೆ. ಸರಿ ಉತ್ತರ ಇತ್ತು ಉಪ್ಪು ಅಂತಕ್ಕಂಥದ್ದು. ಧನ್ಯವಾದಗಳು. ಮತ್ತೆ ಮುಂದಿನ ಒಂದು ಪ್ರಾಕ್ಟೀಸ್ ಪೇಪರಲ್ಲಿ ಸಿಗೋಣ.